ಸೂರ್ಯ ಯಾವತ್ತೂ ಮೋಡಗಳ ಅಡಿಯಲ್ಲಿ ಇರ್ತಾನೋ, ಅದರ ಹಿಂದೆ ಅಡಗಿರ್ತಾನೋ ಆ ದಿನವನ್ನು ದುರ್ದಿನ ಅಂತ ಹೇಳಿ ಕಳೆದಿದ್ದಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಆದ್ದರಿಂದ ಆ ಸೂರ್ಯ ಕಿರಣಗಳು ನಮ್ಮಲ್ಲಿ ನವೋಲ್ಲಾಸವನ್ನು, ಹೊಸ ಚೇತನವನ್ನು, ನಮ್ಮ ಚೈತನ್ಯಕ್ಕೆ ವಿಶೇಷವಾದಂತಹ ಶಕ್ತಿಯನ್ನು ತುಂಬತಕ್ಕಂತಹ ಒಂದು ಸೂರ್ಯ ಆಗಿರುವುದರಿಂದ ಆ ಸೂರ್ಯ ಜಯಂತಿ ಅಂದರೆ ರಥಸಪ್ತಮಿ ಅನ್ನತಕ್ಕಂಥದ್ದು ಪುರಾಣಗಳ ಪ್ರಕಾರ ಸೂರ್ಯ ಜನಿಸಿರತಕ್ಕಂತಹ, ಸೂರ್ಯ ಅವತಾರವನ್ನು ಎತ್ತಿರತಕ್ಕಂತಹ ವಿಶೇಷವಾದಂತಹ ದಿನ ಅಂಥೇಳಿ ಭಾವಿಸಿ ಆ ಮೂಲಕ ರಥಸಪ್ತಮಿಯನ್ನು ಸೂರ್ಯ ಜಯಂತಿಯ ರೂಪದಲ್ಲಿಯೂ ಕೂಡ ನಾವು ಆಚರಣೆಯನ್ನು ಮಾಡ್ತೀವಿ. ಹೀಗೆ ಸೂರ್ಯನ ಒಂದು ನಮಸ್ಕಾರ, ಸೂರ್ಯನ ಪೂಜೆಗೆ, ಸೂರ್ಯ ಉಪಾಸನೆಗೆ ವಿಶೇಷವಾಗಿರತಕ್ಕಂತಹ ದಿವಸ ಅಂದರೆ ಅದು ಮಾಘ ಮಾಸದಲ್ಲಿ ಬರತಕ್ಕಂತಹ ಶುಕ್ಲ ಪಕ್ಷದ ಸಪ್ತಮಿ ಆಗಿರುವುದರಿಂದ ಆ ದಿವಸದ ಮಹತ್ವವನ್ನು ನಾವು ತಿಳಿದುಕೊಂಡು ಸೂರ್ಯೋಪಾಸನೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಅಂತಹ ಪರ್ವಕಾಲವನ್ನು ಸದುಪಯೋಗಪಡಿಸಿಕೊಂಡು ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು. ಸನಾತನ ಸಂಸ್ಕೃತಿ, ಹಿಂದೂ ಧರ್ಮ, ಸಂಪೂರ್ಣ ಹಿಂದೂ ಧರ್ಮದ ಕುರಿತಾಗಿ ಧರ್ಮವಾಹಿನಿ ಚಾನಲ್ ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.